ಪಕ್ಕ ಬಾಡ್ರಿ ಎದ್ದೇಳ್ರಿ ಟೈಮ್ ಆಗಿಲ್ಲ, ಇನ್ನ ಟೈಮ್ ಇದೆ, ಇನ್ನ 40 ನಿಮಿಷ ಆ ಟೈಮ್ ಐತೆ. 12 ಗಂಟೆಗೆ ನೆಕ್ಸ್ಟ್ ಡೇ ಆಗ್ಬೇಕಂದ್ರೆಗಿನ ನೀವು ಟೈಮು ಇದು ಎಕ್ಸಾಮ್ ಮೂಮೆಂಟ್ಗೆ 12 ಗಂಟೆ ತನಕ ಓದ್ಲೇಬೇಕು ನೀವು ಕಂಪಲ್ಸರಿ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ನೋಡಿ ಇದು ಬಂದ್ ನೋಡಪ್ಪ, ನಮಗೆ ಲಾಸ್ಟ್ ಕ್ವಶನ್ ಮುಗೀತು. ಇದು ಥ್ಯಾಂಕ್ಸ್ ಅಂತ ಬಂದು ಡಬ್ ಡುಬ್ ಅಂತ ಕೇಸೆ ನೆಟ್ ಬಂದ್ ಮಾಡಿ ಕೇಸೆ ಮಲ್ಕಾಣಕ್ ಹೋಗ್ಬೇಡ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಟೈಮ್ ಇಲ್ಲ, ಹೌದಿಲ್ಲ, ಕರೆಕ್ಟಾಗಿ ಗಮನಿಸಬೇಕು. ಕರೆಕ್ಟಾಗಿ ನೋಡ್ರಿ, ಈಗ ನೀವು 11 ಗಂಟೆ 24 ನಿಮಿಷ ಆಯ್ತು. ಯಾವುದೇ ಕಾರಣಕ್ಕೂ ಇಷ್ಟೊತ್ತಿಗೆ ಏನೋ ಮಕ್ಕಂಡು 3 ತಾಸು 4 ತಾಸು ಆಯ್ತು ಅಂದ್ರೆಗಿನ ಮುಂದೆ ಅವ್ರಿಗೆ ಮಕ್ಕಂತೀವಿ ಅಂದ್ರಗಿನ ನಿದ್ದೆ ಬರೋದಿಲ್ಲ. ಒಟ್ಟ ರಾತ್ರಿ 12 ತನಕ ಓದ್ಬೇಕು, ಮುಂಜಾನೆ 4 ಗಂಟೆಗೆ ಎದ್ದು ಬಿಡೋದು. ಯಾಕಂದ್ರೆ ಟೈಮ್ ಇನ್ನ ನಿಮ್ದು ಎಕ್ಸಾಮ್ ಇರೋದು ಎಷ್ಟು ಇರೋಬತ್ತಪ್ಪ, ಇನ್ನೊಂದು ಯಾವಾಗೈತೆ, ಇನ್ನೊಂದು 14-15 ದಿನ ಐತಿ, ಹೌದಲ್ಲ. ಆಮೇಲೆ ನೆಕ್ಸ್ಟ್ ಏನೋ ಎಕ್ಸಾಮ್ ಮಾಡಿದ್ರೆ ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳ ಒಳಗೆ ಎಕ್ಸಾಮ್ ಮಾಡಿರ್ತಾವ. ಅದು ಬಿಡಬಾರ್ದು ಒಟ್ಟ, ಯಾಕಂದ್ರೆ ಮನೆಗ ಅಷ್ಟೆಲ್ಲ ಕಷ್ಟಪಡಕತ್ತಾರಲ್ಲ, ನೀವು ಎದಕ್ಕೆ ಈಸಿಯಾಗಿ ನೀವು ರೆಸ್ಟ್ ಮಾಡ್ಬೇಕು. ಕರೆಕ್ಟಾಗಿ ಓದ್ರಿ, ಓದೋ ವಯಸ್ಸಿನಾಗ ಓದ್ರಿ, ಆಮೇಲೆ ಆರಾಮ್ ರೆಸ್ಟ್ ಮಾಡೋ ವಯಸ್ಸಿನಾಗ ರೆಸ್ಟ್ ಮಾಡೋಂತ್ರಿ. ಇಷ್ಟು ಹೇಳ್ತೇವೆ ಇವತ್ತಿನ ತರಗತಿ ಮುಗಿಸ್ತೇನಂತ. ಮತ್ತೆ ನಿಮ್ಮ ಭೇಟಿ